ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ಸಣ್ಣ ಮಕ್ಕಳಿಗೆ ದೃಷ್ಟಿಯಾಗಿ ರಚ್ಚೆ ಹಿಡ್ದಾಡ್ತಾ ಇರ್ತಾವಲ್ಲ, ಆ ಮಕ್ಕಳಿಗೆ ಯಾವ್ಯಾವ ದೃಷ್ಟಿನ ತೆಗಿಬೇಕು, ಹಾಗೆಯೇ ಯಾವ ಟೈಮಲ್ಲಿ ತೆಗಿಬೇಕು ಅಂತೇಳಿ ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿ ಮನೆಯಲ್ಲೂ ಕೂಡ ಸಣ್ಣ ಮಕ್ಕಳು ಇದ್ದೇ ಇರ್ತವೆ, ಹಾಗೆಯೇ ಪ್ರತಿದಿನ ಅವರಿಗೆ ದೃಷ್ಟಿನ ತೆಗಿತಾನೆ ಇರ್ತೀವಿ. ಇನ್ನು ಕೆಟ್ಟ ದೃಷ್ಟಿ ಮಕ್ಕಳಿಗೆ ಬೀಳಬಾರ್ದು ಅಂತೇಳಿ ಯಾವ ಥರ ದೃಷ್ಟಿನ ತೆಗಿಬೇಕು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸಿಕ್ಕಿ ಟೈಮಲ್ಲೆಲ್ಲ ನಾವು ಮಕ್ಕಳಿಗೆ ದೃಷ್ಟಿನ ತೆಗೆಯಕ್ಕೆ ಹೋಗಬಾರ್ದು. ಅದಕ್ಕೊಂದಿಷ್ಟು ಟೈಮಿಂಗ್ಸ್ ಹಾಗೆಯೇ ದಿಕ್ಕು ಕೂಡ ಇರುತ್ತೆ. ಯಾವ ದಿಕ್ಕಲ್ಲಿ ಕೂರಿಸಿ ನಾವು ಮಕ್ಕಳಿಗೆ ದೃಷ್ಟಿ ತೆಗಿಬೇಕು ಅಂತೇಳಿ ನೋಡೋಣ. ನೀವೇನಾರ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ಹೆತ್ತ ತಾಯಿ ದೃಷ್ಟಿ ಕೂಡ ಮಕ್ಕಳಿಗೆ ಆಗ್ತಾ ಇರುತ್ತೆ. ನನ್ನ ಮಗು ಎಷ್ಟು ಚೆನ್ನಾಗಿದೆಯಲ್ಲ, ಎಷ್ಟು ಚೆನ್ನಾಗಿ ನಗ್ತಾ ಇದೆಯಲ್ಲ ಅಂತ ಸ್ವಲ್ಪ ಹಂಗಂದ್ರೂ ಕೂಡ ಸಾಕು ಮಕ್ಕಳಿಗೆ ದೃಷ್ಟಿ ಆಗ್ತಾ ಇರುತ್ತೆ. ಇನ್ನು ಮಕ್ಕಳು ಹಠ ಹಿಡಿದು ಅಳ್ತಾ ಇದ್ದರೆ ಹೊಟ್ಟೆ ನೋವು ಅಂತ ಸುಮ್ಮನೆ ರಮಿಸ್ತಾ ಇರೋದು, ಇಲ್ಲ ಅಂತಂದರೆ ಹಸಿವಾಗಿದೆ ಅಂತೇಳಿ ಒತ್ತಾಯ ಮಾಡಿ ಹಾಲು ಕುಡಿಸೋಕೆ ಹೋಗೋದು, ಇಲ್ಲ ಗ್ರೈಪ್ ವಾಟರ್ ಹಾಕೋದು, ಈ ಥರ ಎಲ್ಲ ಮಾಡ್ತಾ ಇರ್ತೀವಿ. ಆದರೂ ಕೂಡ ಮಕ್ಕಳು ಅಳೋದನ್ನು ಕಡಿಮೆ ಮಾಡ್ತಾಯಿರಲ್ಲ. ಸೊ ಹಾಗಾಗಿ ಮನೆಯಲ್ಲಿ ದೊಡ್ಡವ್ರು ಯಾರು ಇದ್ದರೆ, ಅಜ್ಜಿರಿದ್ದರೆ ಅಥವಾ ಹಿರಿಯರಿದ್ದರೆ ದೃಷ್ಟಿಯಾಗಿರ್ಬೇಕು ನೋಡು ಮಕ್ಕಳಿಗೆ ಮೊದಲು ತೆಗಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮಕ್ಕಳಿಗೆ ದೃಷ್ಟಿ ತೆಗೆಯೋದನ್ನು ಎಲ್ಲರೂ ಕೂಡ ಕಲ್ತ್ಕೊಂಡಿರಬೇಕು. ದೃಷ್ಟಿಯನ್ನು ನಾವು ದಿನಾನೂ ತೆಗಿಬೋದು, ವಾರಕ್ಕೊಂದ್ಸಲ ತೆಗಿಬೋದು, ಹಾಗೆಯೇ ಹೊರಗಡೆ ಹೋಗಿ ಬಂದಾಗ ಕೂಡ ತೆಗಿಬೋದು. ಈ ಥರ ನಾವು ದೃಷ್ಟಿಗಳನ್ನ ತಗೊತ ಹೋಗ್ಬೋದು. ಇನ್ನು ದೃಷ್ಟಿನ ಯಾವಾಗ ತೆಗಿಬಾರ್ದು ಅಂತ ಹೇಳ್ತಾ ಇದ್ದೀನಿ ನೋಡಿ. ಮಕ್ಕಳದು ಊಟ ಆಗಿದ ಮೇಲೆ ನಾವು ದೃಷ್ಟಿನ ತೆಗಿಬಾರ್ದು, ಹಾಗೆಯೇ ಬೇರೆ ಮಕ್ಕಳು ಎದುರುಗಡೆ ಕೂರಿಸ್ಕೊಂಡು ನಾವು ದೃಷ್ಟಿನ ತೆಗಿಬಾರ್ದು. ಇನ್ನು ಮಲ್ಕೊಂಡಂಗಂತೂ ಮಕ್ಕಳಿಗೆ ದೃಷ್ಟಿ ತೆಗಿಬಾರ್ದು. ಕೆಲವೊಬ್ರು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ, ಮಗು ಜೋಳಿಗೆಯಲ್ಲಿ ಇದ್ದಾಗೇ ದೃಷ್ಟಿ ತೆಗೆದು ಬಿಡ್ತಾರೆ. ಎಚ್ಚರ ಮಾಡಿಸಿ ಅಥವಾ ಕಣ್ಣು ಬಿಟ್ಟಾಗ ಮಗು ಕಣ್ಣು ಬಿಟ್ಟಿರುತ್ತಲ್ಲ, ಆವಾಗ ನಾವು ದೃಷ್ಟಿನ ತೆಗಿಬೇಕಾಗತ್ತೆ. ಇನ್ನು ಚಿಕ್ಕ ಮಕ್ಕಳಿಗೆಲ್ಲ ನಾವು ಕರ್ಪೂರನೆಲ್ಲ ಹಚ್ಚಿಬಿಟ್ಟು ದೃಷ್ಟಿ ತೆಗಿಬಾರ್ದು. ಇವಾಗ ಯಾವುದ್ಯಾವುದರಿಂದ ದೃಷ್ಟಿನ ತೆಗಿಬೋದು ನೋಡೋಣ, ಓಕೆನಾ. ಇನ್ನು ಫಸ್ಟು ಮೊದಲನೇದಾಗಿ ಉಪ್ಪಿಂದ ದೃಷ್ಟಿ ತೆಗಿಬೋದು. ಮನೇಲಿ ಉಪ್ಪಂತೂ ಕಾಯಂ ಇದ್ದೇ ಇರುತ್ತಲ್ಲ. ಉಪ್ಪನ್ನು ಎಡಗೈಲಿ ತೊಗೊಂಡು ಎಡಗಡೆ ಹಾಗೆ ಬಲಗಡೆ 3 ಸಲ ನಿವಾಳಿಸ್ಬಿಟ್ಟು 3 ರಸ್ತೆ ಕೂಡ ಜಾಗದಲ್ಲಿ ಹೋಗಿ ಹಾಕಿ ಬಂದರೆ ಮಕ್ಕಳಿಗೆ ದೃಷ್ಟಿ ಕಡಿಮೆ ಆಗುತ್ತೆ. ಇನ್ನು ಬಿಸಿಲಿಗೆ ಎಲ್ಲರೂ ಕರ್ಕೊಂಡು ಹೋಗಿರ್ತೀವಿ ಮಕ್ಕಳಿಗೆ, ಒಂದು ಇಂಜೆಕ್ಷನ್ ಆಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಎಲ್ಲಾದರೂ ಕರ್ಕೊಂಡು ಹೋಗಿರ್ತೀವಿ. ಆವಾಗ ಮಕ್ಕಳು ನೋಡಿರ್ತಾರೆ ತುಂಬ ಚೆನ್ನಾಗಿದೆ ಹೀಗೆಲ್ಲ ಹಾಕಿ ಕಣ್ಣು ದೃಷ್ಟಿ ಬಿಟ್ಟಿರ್ತಾರೆ. ಆವಾಗ ನಾವು ಏನು ಮಾಡಬೇಕಂದ್ರೆ ಸೀರೆ ಸೆರಗಿಂದ ನಾವು ದೃಷ್ಟಿನ ತೆಗಿಬೇಕು. ಮನೆಯಲ್ಲಿ ಮಗುವಿನ ಅಜ್ಜಿ ಅಥವಾ ಅತ್ತೆಂದ್ರಿದ್ರಂದರೆ ಅವ್ರ ಕೈಯಲ್ಲಿ ಸೀರೆ ಸೆರಗಿಂದ ದೃಷ್ಟಿ ತೆಗೆಸ್ರಿ, ದೃಷ್ಟಿಗಡ ಕಡಿಮೆ ಆಗುತ್ತೆ. ಎಡಗಡೆ 3 ಸಲ ಹಾಗೆ ಬಲಗಡೆ 3 ಸಲ ಮಾಡಿ ತೆಗಿಬೇಕು. ಇನ್ನು ಮನಸ್ಸಲ್ಲಿ ಅಜ್ಜಿ ಅಜ್ಜ, ಅಪ್ಪ ಅಮ್ಮ, ಅಕ್ಕಪಕ್ಕದವರು, ಹೊರಬ್ನವರು ಯಾರು ನೋಡಿದರೂ ಕೂಡ ಅವ್ರ ದೃಷ್ಟಿ ಹೋಗಲಿ ಅಂತೇಳಿ ನಾವು ಮನಸ್ಸಲ್ಲಿ ಅಂದ್ಕೊಂಡು ದೃಷ್ಟಿನ ತೆಗಿಬೇಕಾಗತ್ತೆ. ಇನ್ನು ಮನೇಲಿ ಹಾಲು ಕುಡಿಯೋ ಮಕ್ಕಳಿತ್ತು ಅಂದರೆ ಯಾರೋ ಎದುರುಗಡೆ ಬಂದಾಗ ಹಾಲು ಕುಡಿಸ್ಬಾರ್ದು. ಕಾಲು ಧೂಳಿಂದ ಬಂದಿರ್ತಾರಲ್ಲ, ಸೊ ಮಕ್ಕಳಿಗೆ ಹಾಲು ಕುಡಿದು ಮೈಗೆ ಹತ್ತಲ್ಲ. ಸೊ ಹಾಗಾಗಿ ಮರೆಗೆ ಕರ್ಕೊಂಡೋಗಿ ಹಾಲು ಕುಡಿಸ್ಬೇಕಾಗತ್ತೆ. ಹಾಗೆ ಯಾವಾಗಲೂ ಕೂಡ ಎದೆ ಮೇಲೆ ಟವಲು ಅಥವಾ ವೇಲು ಸೀರೆ ಸೆರಗನ್ನು ಹಾಕ್ಕೊಬೇಕಾಗತ್ತೆ. ಹಾಗೆ ನಾವು ಹಾಲು ಕುಡಿಸ್ಬಾರ್ದು. ಮತ್ತು ಏನಾಗುತ್ತೆ ಅಂದರೆ ಕೆಲವೊಬ್ರು ಹೆಣ್ಮಕ್ಳಿಗೆ ಎದೆಯಲ್ಲಿ ಹಾಲು ಹೆಚ್ಚಿಗೆ ಇರುತ್ತೆ. ಒಂದು ಕಡೆ ಎದೆಯಲ್ಲಿ ಹಾಲು ಕುಡಿಸ್ಬೇಕಾದ್ರೆ ಮತ್ತೊಂದು ಕಡೆ ಹಾಲು ಚಿಮ್ತಾ ಇರುತ್ತೆ. ಅದು ಕೂಡ ನಮ್ಮ ತಾಯಿ ದೃಷ್ಟಿನೇ ಆಗುತ್ತೆ. ನಾವೇ ನೋಡಿ ಎಷ್ಟು ಹಾಲಿದೆಯಲ್ಲ ಅಂತ ಹೀಗೆ ನಾವು ದೃಷ್ಟಿ ಮಾಡ್ಕೊಂಡ್ವಿ ಅಂದರೆ ಅದು ಕೂಡ ಕುಡಿಯೋ ಮಗುಗೆ ಹತ್ತೋದಿಲ್ಲ ಮೇಗೆ. ಸೊ ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಎದೆ ಹಾಲಿನ ದೃಷ್ಟಿ ಕೂಡ ನಾವು ತಕ್ಕೋಬೇಕಾಗತ್ತೆ. ಅದು ಹೇಗೆ ತೆಗಿಬೇಕಂದ್ರೆ, ನಾವು ಮನೆಯಲ್ಲಿ ಹತ್ತಿ ಇರುತ್ತಲ್ಲ ಅದನ್ನು ಸ್ಟಾರ್ ಶೇಪಲ್ಲಿ 2 ಹತ್ತಿನ ಮಾಡ್ಕೊಬೇಕಾಗತ್ತೆ. ಅದರಲ್ಲಿ ನಾವು ನಮ್ಮ ಎದೆ ಹಾಲಿರುತ್ತಲ್ಲ ಅದರ ಒಂದು 2-3 ಡ್ರಾಪ್ಸ್ನ ಹಾಕಿ ಅದರಲ್ಲಿ ಅರಿಶಿನ ಪುಡಿನ ಹಾಕಿ ಒಂದು ಪೋರ್ಕ್ ಅಥವಾ ಚಮಚ ಇರುತ್ತಲ್ಲ ಅದರಿಂದ ನಾವು ನಮ್ಮ ಎದೆಗೆ ನಿವಾಳಿಸ್ಕೊಬೇಕು. ಎದೆಗೆ ನಿವಾಳಿಸ್ಕೊಂಡಾದ್ಮೇಲೆ ಒಲೆಗೆ ಸುಟ್ಟುಬಿಟ್ಟು ಅದ್ರ ಕರಿ ಮಸಿ ಬರುತ್ತಲ್ಲ ಅದನ್ನು ನಾವು ಎದೆಗೆ ಅಥವಾ ಮೊಲೆಗೆ ಹಚ್ಕೊಂಡಿವಿ ಅಂದರೆ ಹಾಲಿನ ದೃಷ್ಟಿಯಿಂದ ಆಗಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಇನ್ನು ನಾವು ದಿನನಿತ್ಯ ದೃಷ್ಟಿ ತೆಗಲಿಕ್ಕೆ ಮಕ್ಕಳಿಗೆ ವಿಳ್ಯದೆಲೆ ಸೂಟ್ ಆಗುತ್ತೆ. ಯಾಕಂತಂದರೆ ನಾವು ವಿಳ್ಯದೆಲೆಗೆ 3 ಕಣ್ಣು ಥರ ಮಾಡಿಬಿಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಚ್ಚಿ ನಾನು ಹೇಳ್ದಾಗೇ 3 ಸಲ ಎಡಗಡೆ 3 ಸಲ ಬಲಗಡೆ ಎಲೆನ ನಿವಾಳಿಸ್ಬಿಟ್ಟು ಒಲೆಲ್ಲ ಸುಟ್ಬಿಟ್ಟು ಆ ಕರಿ ಮಸಿನ ಮಕ್ಕಳಿಗೆ ಹಚ್ಚಬೇಕು. ಈ ಥರ ನಾವು ದೃಷ್ಟಿನ ತೆಗಿಬೋದು. ಇನ್ನು ಮಕ್ಕಳು ಹೊರಗಡೆ ಆಟ ಆಡಬೇಕಾದ್ರೆ ಬಿದ್ದು ಬಂದರು ಅಂದರೆ ಅವರಿಗೆ ಕೆಂಪು ಉಕ್ಲಿ ದೃಷ್ಟಿನ ತೆಗಿಬೇಕಾಗತ್ತೆ. ಇದಕ್ಕೆ ನಾವು ಅರ್ಶಿನದ ನೀರು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸುಣ್ಣನ ಸೇರಿಸ್ಕೊಂಡು 3 ಥರದ ಹೂವನ್ನ ಹಾಕಿ ಮಕ್ಕಳಿಗೆ ದೃಷ್ಟಿ ತೆಗೆದು ನಾವು ಹೊರಗಡೆ ಕೆಂಪು ನೀರನ್ನು ಚೆಲ್ಲಿ ಬರಬೇಕು. ಮಕ್ಕಳು ತುಂಬ ಕಿರಿಕಿರಿ ಮಾಡೋದು ಅಳೋದು ಮಾಡ್ತಾಯಿದ್ದಾರೆ ಅಂದರೆ ಅವರಿಗೆ ಒಂದು ಬುಧವಾರ ದಿವಸ ಇರುತ್ತಲ್ಲ, ಅನ್ನ ಮಾಡಿರ್ತಿರಲ್ಲ ಅದು ಒಂದು ಮುಷ್ಟಿ ಕಟ್ಟಬೇಕಾಗತ್ತೆ. ಹಾಗೆಯೇ ಒಂದು ಮೊಟ್ಟೆನ ಕುದಿಸ್ಬಿಟ್ಟು ಕೆಂಪು ಉಕ್ಲಿನ ಮಾಡ್ಕೊಂಬಿಟ್ಟು ಅದರಲ್ಲಿ ಬಟ್ಲದಲ್ಲಿ ಸ್ವಲ್ಪ ಅನ್ನ ಹಾಗೆ ಮೊಟ್ಟೆ ಇಟ್ಬಿಟ್ಟು ದೃಷ್ಟಿ ತೆಗೆಸ್ಬೇಕು. ದೃಷ್ಟಿ ತೆಗೆದ್ಬಿಟ್ಟು ಅದನ್ನು 3 ಹಾದಿ ಕೂಡಲ್ಲಿ ಹೋಗಿ ಬಿಟ್ಟು ಬಂದ್ವಿ ಅಂದರೆ ನಾವು ಮಕ್ಕಳಿಗೆ ದೃಷ್ಟಿ ಹತ್ತಿರೋದು ಇಳಿಯುತ್ತೆ. ಇನ್ನು ಊಟ ಮಾಡ್ತಾ ಇರೋ ಮಕ್ಕಳು ಸಡನ್ನಾಗಿ ಊಟ ಬಿಟ್ಬಿಡ್ತಾರೆ, ಎಷ್ಟು ರಂಸಿದ್ರೂ ಕೂಡ ಊಟ ಮಾಡಲ್ಲ. ಅವರಿಗೆ ನಾವು ರಂಚು ತೆಗಿಬೇಕಾಗತ್ತೆ. ರಂಚು ತೆಗೆಯೋದು ಯಾವ ಥರ ಅಂತ ಅಂದರೆ, ಮಕ್ಕಳಿಗೆ ಊಟ ಮಾಡಿಸಿ ಬಿಟ್ಟಿದ್ದು ಎಂಜಲಿರುತ್ತಲ್ಲ ಆ ತಟ್ಟೆಯಲ್ಲಿ ಮಕ್ಕಳಿಗೆ ನಾವು ಕೆಂಡದಿಂದ ದೃಷ್ಟಿ ತೆಗಿಬೇಕಾಗತ್ತೆ, ಓಕೆನಾ. ಅದೇ ತಟ್ಟೆಯಿಂದ ದೃಷ್ಟಿ ತೆಗೆದು ಕೆಂಡನ ನಾವು ಆ ತಟ್ಟೆಯಲ್ಲಿ ದಬ ಹಾಕಿಬಿಟ್ಟು 3 ದಿನ ತನಕ ನಾವು ಆ ತಟ್ಟೆನ ಅಲ್ಲಾಡಿಸ್ಬಾರ್ದು, ಓಕೆನಾ. ಈ ಥರ ನಾವು ದೃಷ್ಟಿ ತೆಗಿಯೋದ್ರಿಂದ ಮಕ್ಕಳು ಊಟ ಬಿಟ್ಟಿದ್ರು ಅಂದರೆ ಊಟನ ಮಾಡ್ತಾರೆ.
ಮಕ್ಕಳು ನೋಡೋಕ್ಕೆ ಮುದ್ದಾಗಿ ಬೆಳ್ಳಗಿತ್ತು ಅಂದರೆ ನೀವು ಒಂದು ಕರಿದಾರನ ಕಟ್ಟಿ ಕಣ್ಣಿನ ದೃಷ್ಟಿ ಆಗೋದಿಲ್ಲ. ಹಣೆಗೆ ಕಪ್ಪು ಬೊಟ್ಟನ್ನು ಹಚ್ಚಿಬಿಟ್ಟೆ ಸಣ್ಣ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋದನ್ನ ರೂಢಿ ಮಾಡ್ಕೊಳ್ಳಿ. ಇನ್ನು ಎಲ್ಲರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ನಾವು ಒಣಮೆಣಸಿನ್ಕಾಯಿ, ಸಾಸಿವೆ, ಉಪ್ಪು ಹಾಗೆಯೇ 3 ಮೂಲೆಯಲ್ಲಿರುವಂತಹ ಕಸನ ಎಡಗೈಲಿ ತಗೊಂಡು ನಾವು 3 ಅಥವಾ 7 ಬಾರಿ ಸುತ್ತಬೇಕಾಗತ್ತೆ. ಸುತ್ತಬಿಟ್ಟು ಒಲೆಗೆ ಹಾಕಿ ಈ ಥರ ಕೂಡ ನಾವು ದೃಷ್ಟಿನ ತೆಗಿಬೋದು. ಈ ಥರ ನಾವು ದೃಷ್ಟಿಗಳನ್ನ ತೆಗೆಯೋದ್ರಿಂದ ಮಕ್ಕಳುಗಳು ಫ್ರೆಶ್ ಆಗಿರ್ತಾರೆ, ಯಾವಾಗಲೂ ಕೂಡ ಅಷ್ಟು ರಚ್ಚೆ ಹಿಡಿದು ಅಳೋದಿಲ್ಲ. ಸೊ ಹಾಗಾಗಿ ನಾವು ಪ್ರತಿನಿತ್ಯ ಸಣ್ಣ ಮಕ್ಕಳು ಇದ್ದರು ಅಂದರೆ ಈ ಥರ ದೃಷ್ಟಿ ತಕ್ಕೋತಾ ಇರಬೇಕಾಗತ್ತೆ ನಾವು. ಐ ಹೋಪ್ ಇವತ್ತಿನ ವ್ಲಾಗ್ ಎಲ್ಲ ತಾಯಂದ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.